ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ತುಂಬ ಟೈಮ್ ಆದಮೇಲೆ ಮತ್ತೊಂದು ವ್ಲಾಗ್ಗೆ ಕೈ ಹಾಕಿದ್ದೀನಿ. ಎಲ್ಲಿಗೆ ಏನು ಪಯಣ ಹೋಗ್ತಾ ತಿಳಿಸ್ಕೊಡ್ತೀನಿ. ನೀವು ಆಗಲೇ ತಮ್ಮನೇಲಲ್ಲಿ ನೋಡಿರ್ತೀರ ಯಾವ ಜಾಗದಿಂದ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಎಲ್ಲ ನೋಡೋಣ ಮುಂದೆ ವಿಡಿಯೋದಲ್ಲಿ. ಲೆಟ್ಸ್ ಸ್ಟಾರ್ಟ್ ಆ ಜರ್ನಿ. ತೋರ್ಸು ಇವಾಗಷ್ಟೇ ಬ್ರೇಕ್ಫಾಸ್ಟ್ ಆಯಿತು. ಧರ್ಮಪುರಿಲಿದ್ದೀನಿ. ಬೆಂಗಳೂರಿಂದ ಒಂದು 140 to 150 ಕಿಲೋಮೀಟರ್ಸ್ ಬಂದಿದ್ದೀನಿ. ಬೆಳಿಗ್ಗೆ 7:15 ಹೊರಟೆ ಮನೆಯಿಂದ. ಇವಾಗ 10 ಗಂಟೆ ಸಮಯ. ಬ್ರೇಕ್ಫಾಸ್ಟ್ ಆಯಿತು. ಒಳ್ಳೆ ಮಸಾಲೆ ದೋಸೆ, ಒಂದು ಕಪ್ ಕಾಫಿ. ಯಾವಾಗಲೂ ಟ್ರಾವೆಲ್ ಮಾಡುವಾಗ ಲೈಟಾಗೆ ತಿಂದರೆ ಒಳ್ಳೆಯದು ಅಂತ ಬರೀ ಒಂದು ದೋಸೆ ಒಂದು ಕಾಫಿ ಅಷ್ಟೇ ತಿಂದಿದ್ದೀನಿ. ಇಲ್ಲಿಂದ ಇನ್ನೂ ಒಂದು 430 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇನ್ನೊಂದು 8 hours ಜರ್ನಿ ಇದೆ. ರೀಚ್ ಆಗುವಾಗ ಆಲ್ಮೋಸ್ಟ್ ಕತ್ತಲೆ ಆಗಿರುತ್ತೆ. ಸೊ ನೋಡೋಣ ಎಷ್ಟು ಬೇಗ ಕವರ್ ಆಗುತ್ತೆ ಅಥವಾ ಹೆಂಗಿದೆ ಟ್ರಾಫಿಕ್ ಕಂಡೀಷನ್ ಅಂತ ನೋಡಿಕೊಂಡು ಅದ್ರ ಮೇಲೆ ಮೋಸ್ಟ್ಲಿ ಲೇಟ್ ಆಗ್ಬೋದು, ಇಲ್ಲ ಬೇಗನೂ ಸೇರ್ಬೋದು. ಸೊ ನೋಡೋಣ. ನಾನು ತಿಂದಿದ್ದು ಹೋಟೆಲ್ ಬಂದು ಹನಿ ಆನಂದ ಭವನ್ ಅಂತ. ಜಸ್ಟ್ ನೀವು ಧರ್ಮಪುರಿ ಕ್ರಾಸ್ ಮಾಡಿದ ತಕ್ಷಣ ಹೈವೇ ಪಕ್ಕದಲ್ಲೇ ಸಿಗುತ್ತೆ. ಅಂತ ದೊಡ್ಡ ಹೋಟ್ಲಲ್ಲ, ಬಟ್ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ಯಾರಾದರೂ ಈ ಕಡೆ ಬರೋಂಗಿದ್ರೆ ಅದನ್ನು ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಅಂದರೆ ಹೋಟ್ಲಲ್ಲಿ ಚೆನ್ನಾಗಿದೆ, ಕಮ್ಮಿ ರೇಟ್ಗೂ ಟಿಫನ್ ಸಿಗುತ್ತೆ. ಸೊ ಬನ್ನಿ, ಈ ಕಡೆ ಬಂದರೆ ನೋಡ್ಕೊಂಬನ್ನಿ. ಈ ರೂಟಲ್ಲಿ ಜಾಸ್ತಿ ಯಾವುದು ಹೋಟೆಲ್ ಕಾಣಿಸ್ಲಿಲ್ಲ ನೋಡಿ. ನಾನು ಹೇಳ್ತಾ ಇದ್ದಂಥ ಹೋಟೆಲ್ ಇದೇನೆ, ಹನಿ ಆನಂದ ಭವನ್ ಅಂತ. ಸೊ ಯಾರಾದರೂ ಈ ಕಡೆ ಬಂದರೆ ನಿಮಗೆ ಬೋರ್ಡ್ ಕಾಣಿಸಿದ್ರೆ ಕಾಣುತ್ತೆ ರೋಡಲ್ಲೇ, ಇಲ್ಲಿ ನಿಲ್ಲಿಸಿ. ಚೀಪಾಗೂ ಸಿಗುತ್ತೆ, ಟೇಸ್ಟು ಚೆನ್ನಾಗಿತ್ತು. ನಾನು ಬರೀ ಮಸಾಲೆ ದೋಸೆ ಒಂದು ಟ್ರೈ ಮಾಡಿದೆ. ಬೇರೆ ಪೂರಿನೂ ಇದೆ, ಬೇರೆ ಎಲ್ಲ ಥರದ ದೋಸೆ ವಡೆ ಎಲ್ಲನೂ ಸಿಗುತ್ತೆ. ಚೆನ್ನಾಗಿತ್ತು ಟೇಸ್ಟ್. ಯಾವುದೋ ಒಂದು ನದಿ ತೀರ, ಮೋಸ್ಟ್ಲಿ ಕಾವೇರಿ ನದಿ ಅನಿಸುತ್ತೆ. ತುಂಬ ದೊಡ್ಡದು. ಅಲ್ಲಿ ಫುಲ್ ಅದ್ರ ಪಕ್ಕದಲ್ಲೇ ರೋಡ್ ಹೋಗುತ್ತೆ. ನಿಮಗೆ ತೋರಿಸೋಣ ಅಂತ ಹೇಳಿದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಿಂದ ಶುರು ಆದರೆ ಪೂರ್ತಿ ನದಿ ತೀರನೇ. ಇದು ರಾಮೇಶ್ವರಂಗೆ ಹೋಗುತ್ತೆ ಈ ದಾರಿ. ಪಂಬನ್ ಬ್ರಿಡ್ಜ್ ಕಡೆ ಇನ್ನೇನು ರೀಚ್ ಆಗ್ತಾಯಿದ್ದೀನಿ. ಎರಡೂ ಕಡೆಗೂ ಸಮುದ್ರ. ಆಲ್ಮೋಸ್ಟ್ 7 hours ಬೆಳಗ್ಗೆ ಹೊರಟಲ್ಲಿಂದ ಪಂಬನ್ ಬ್ರಿಡ್ಜ್ಗೆ ರೀಚ್ ಆಗೋಕ್ಕೆ ತೊಗೊಂಡಿತ್ತು ಟೈಮು. ಬಟ್ ಇಲ್ಲಿ ಒಂಥರ ಬ್ರೀಸ್ ಆಗಲಿ ಗಾಳಿ ಆಗಲಿ ತುಂಬ ಕೂಲಾಗಿದೆ. ಸೊ ಫೈನಲಿ ಪಂಬನ್ ಬ್ರಿಡ್ಜ್. ಫುಲ್ಲು ಸನ್ಸೆಟ್ ಆಗ್ತಾ ಇದೆ. ಪಂಬನ್ ಬ್ರಿಡ್ಜ್ ಮಾತ್ರ ಒಂಥರ ಇದು ಹೆಂಗೆ ಕಟ್ಟಿದ್ದಾರೆ ಅನ್ನೋದೇ ದೊಡ್ಡ ಆಶ್ಚರ್ಯ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮ ಕಂಪ್ನೀಲಿ ಕೊಲಿಗ್ ಒಬ್ಬಿದ್ದಾರೆ, ಫ್ರೆಂಡ್ ಕಮ್ ಕೊಲಿ, ಕುಸುಮ ಅಂತ. ಅವರು ನಂಗೆ ಯಾವಾಗಲೂ ಬೈತಾಯಿದ್ರು, ನೀನು ವೀಡಿಯೋ ಮಾಡಲ್ಲ, ಸುಮ್ಮನೆ ವೇಸ್ಟ್ ಯೂಟ್ಯೂಬ್ ಚಾನಲ್ ಇರೋದು, ಹಂಗೆ ಹಿಂಗೆ. ಅದಕ್ಕೆ ಅವ್ರಿಗೆ ಹೇಳಿದ್ದೆ, ನಾನು ಪಂಬನ್ ಬ್ರಿಡ್ಜ್ಗೆ ಹೋಗಿ ವೀಡಿಯೋ ಮಾಡಿದಾಗ ನಿಮ್ಮ ಹೆಸರನ್ನ ಹೇಳೇ ಹೇಳ್ತೀನಿ, ನೋಡ್ತಾ ಇರಿ ವೀಡಿಯೋದಲ್ಲಿ ಅಂತ. ಸೊ ಕುಸುಮ, ದಿಸ್ ಇಸ್ ಫಾರ್ ಯು, ದಿಸ್ ವಿಡಿಯೋ ಇಸ್ ಫಾರ್ ಯು. ಇನ್ನು ತಿರ್ಗಾ ಬೈತಾರೆ, ಯಾಕಂದ್ರೆ ನಾನು ರೆಗ್ಯುಲರಾಗಿ ವೀಡಿಯೋ ಮಾಡಲ್ವಲ್ಲ, ಹಾಗಾಗಿ
ಅಲ್ಲಿ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀವಿ. Finally me on Pamban Bridge. Congratulations, brother. Abba, latry. ಚಿಕ್ಕ ವಯಸ್ಸಿನ ಆಸೆ ಇತ್ತು ಅಂತ ಹೇಳ್ತಾ ಇದ್ನಲ್ಲ, ಹೆಂಗೆ ಕಾಣುತ್ತೆ. ಎಲ್ಲಿ ನೋಡಿದ್ರು ಸಮುದ್ರನೇ, ಎಲ್ಲ ನೋಡಿದ್ರು ನೀರೇ. ರೈಲ್ವೆ ಟ್ರ್ಯಾಕ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? 2,000 years later. ಫೈನಲಿ ಬಂದು ತಲುಪಿದೆ. ಅರೌಂಡ್ 6:30ಗೆ ರೂಮ್ ಸಿಕ್ತು. ರೂಮ್ ತೋರಿಸಲ್ಲ, ಏನಕ್ಕಂದೆಲ್ಲ ಮಕ್ಕುಗಿದ್ದೀರ. ಓಕೆ ಆಗಿದೆ ಅಂತ ಏನು ಹೇಳ್ಕೊಳಂಗಿಲ್ಲ. 900 ರುಪೀಸ್ಗೆ ಹೆಂಗಿದ್ರು ಅರ್ಧ ದಿನ ಬೆಳಿಗ್ಗೆ ದರ್ಶನ ಮಾಡಿಬಿಟ್ಟು ಇಲ್ಲಿದ್ದಿಲ್ಲ ರೂಮ್ ಖಾಲಿ ಮಾಡೋದಂತ ತೊಗೊಂಡೆ ರೂಮು. ಹೆವಿ ಟಯರ್ಡ್ ಆಗಿದೆ. ಆಲ್ಮೋಸ್ಟ್ 600 ಮೇಲೆ 610 ಕಿಲೋಮೀಟರ್ಸ್ ಏನೋ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಲಿ ಹಿಡಿಯುತ್ತೆ. ಓಡಿಸಿರೋದು. ಇವಾಗ ಮಲಗಿದ್ರೆ ಎದ್ದೇಳೋದು ಬೆಳಿಗ್ಗೆ ಬೇಗ ಎದ್ದು ಬೇಗ ದರ್ಶನ ಎಲ್ಲ ಮಾಡಿಕೊಂಡ್ರೆ ಆಮೇಲೆ ಇಲ್ಲಿಂದ ಸೀದಾ ನೆಕ್ಸ್ಟ್ ಡೆಸ್ಟಿನೇಷನ್. ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಅದನ್ನು ನಾಳೆ ತೋರಿಸ್ತೀವಿ. ಇಲ್ಲಿವರೆಗೂ ಈ ವ್ಲಾಗ್ ಡೇ 1 ರಾಮೇಶ್ವರಂ ವ್ಲಾಗ್ ಇಲ್ಲಿಗೆ ಎಂಡ್. ಟಾಟಾ, ಬಾಯ್ ಬಾಯ್.